ಸ್ವಾಮಿ ವಿವೇಕಾನಂದರು ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಅಲ್ಲಿ ನಿಂತರಲ್ಲ, ಇಡೀ ಸರ್ವಧರ್ಮ ಸಮ್ಮೇಳನ ಮುಗಿಯೋ ವೇಳೆಗೆ ಜಗತ್ತಿಗೆ ಅನ್ನಿಸ್ತು, ನಾವು ಯಾವ ಮತಪಂಥವನ್ನು ಅನುಸರಿಸ್ತಾ ಇದ್ದೀವೋ ಅದಕ್ಕಿಂತಲೂ ಶ್ರೇಷ್ಠವಾದ ಧರ್ಮ ಹಿಂದೂ ಧರ್ಮ ಅಂತ ಅನಿಸುವಂತೆ ಮಾಡಿದ್ದು ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರ ಜೀವನವೇ ಒಂಥರ ರೋಚಕವಾಗಿರುವಂಥದ್ದು. ನಮ್ಮ ಅಣ್ಣನಿಗೂ ರಾಮಕೃಷ್ಣರ ಸಂಪರ್ಕ ಆಗದೆ ಹೋಗಿದ್ರೆ ಅವರು ನಂತರ ಒಬ್ಬ ಕಮ್ಯುನಿಸ್ಟ್ ಲೀಡರ್ ಆಗಿರ್ತಿದ್ರು ಅಂತ. ಸುಭಾಷ್ ಚಂದ್ರ ಬೋಸರು ಮುಂದೊಮ್ಮೆ ಹೇಳ್ತಾರೆ, ವಿವೇಕಾನಂದರು ಬದುಕಿದ್ದಿದ್ರೆ ನಾನು ಅವರ ಪದತಲದಲ್ಲಿ ಕುಳಿತುಕೊಂಡು ಸೇವೆ ಮಾಡ್ತಾ ಕಾಲ ಕಳೆದು ಬಿಡ್ತಿದ್ದೆ ಅಂತ. ಆತ್ಮೀಯ ಮಿತ್ರರೇ, ನಮಸ್ಕಾರ. 30 ವರ್ಷ ವಯಸ್ಸಾಗುವಾಗ ಇನ್ನೂ ಡಿಗ್ರಿಯನ್ನು ಮುಗಿಸ್ಲಿಕ್ಕಾಗದೆ ಭಾರತ್ ತೇರೆ ತುಕಡೆ ಹೋಂಗೆ ಅಂತ ಹೇಳಿ ಘೋಷಣೆ ಕೂಗ್ತಾ ಭಾರತದ ವಿರುದ್ಧ, ಧರ್ಮದ ವಿರುದ್ಧ ಕೂಗಾಡ್ತಾ ಇರುವಂಥ ಜನರನ್ನು ಯಾರು ನೋಡಿದ್ದೀವೋ ಅವ್ರಿಗೆ ವಿವೇಕಾನಂದರನ್ನ ಅರ್ಥೈಸ್ಕೊಳ್ಳೋದು ಸುಲಭದ ಸಂಗತಿಯಲ್ಲ. ಯಾಕೆ ಅಂತಂದರೆ 30 ವರ್ಷ ಕಳೆಯೋದ್ರ ವೇಳೆಗೆ ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ನಿಂತುಕೊಂಡು ಹಿಂದೂ ಧರ್ಮದ ಪ್ರತಿನಿಧಿಯಾಗಿ, ಭಾರತದ ಪ್ರತಿನಿಧಿಯಾಗಿ ಗರ್ಜಿಸಿ ಇಡೀ ಜಗತ್ತಿಗೆ ಹಿಂದೂ ಧರ್ಮದ ಸಂದೇಶವನ್ನು ಸಾರಿದವರು ಸ್ವಾಮಿ ವಿವೇಕಾನಂದರು. ಇವತ್ತಿಗೆ 127 ವರ್ಷಗಳ ಹಿಂದೆ ಸ್ವಾಮಿ ವಿವೇಕಾನಂದರು ಜಗತ್ತಿನ ಆ ವೇದಿಕೆಯಲ್ಲಿ ತಾನು ಪ್ರತಿನಿಧಿಸುವ ಧರ್ಮವನ್ನ, ತಾನು ಪ್ರತಿನಿಧಿಸುವ ದೇಶವನ್ನ ಹೇಗೆ ಮಂಡಿಸಿದ್ರು ಅಂತಂದ್ರೆ ಇಡೀ ಜಗತ್ತು ಇವತ್ತಿನವರೆಗೂ ಬೆಕ್ಕಸ ಬೆರಗಾಗುತ್ತೆ. ಸ್ವಾಮಿ ವಿವೇಕಾನಂದರ ಜೀವನವೇ ಒಂಥರ ರೋಚಕವಾಗಿರುವಂಥದ್ದು. ಅವ್ರ ಜೀವನದಲ್ಲಿ ಒಂದೆರಡು ಮೂರು ಟರ್ನಿಂಗ್ ಪಾಯಿಂಟ್ಗಳನ್ನು ನಾವು ಯಾವತ್ತೂ ನೋಡ್ತೀವಿ. ಮೊದಲನೇದು, ಸ್ವಾಮಿ ವಿವೇಕಾನಂದರು ಕಾಲೇಜ್ನಲ್ಲಿ ಅಧ್ಯಯನ ಮಾಡ್ತಾ ಇರುವಾಗ ಬ್ರಹ್ಮ ಸಮಾಜಕ್ಕೆ ಹೋಗ್ತಾ ಇದ್ದಿದ್ದು, ಅಲ್ಲಿಂದ ಪ್ರಭಾವಕ್ಕೆ ಒಳಗಾಗಿ ನಾಸ್ತಿಕತೆಯ ಕಡೆ ತಿರುಗುವಂಥ ಸಾಧ್ಯತೆ ಇದ್ದಿದ್ದು. ಚಿಕ್ಕನ್ನಲ್ಲಿ ಧರ್ಮಭೀರುವಾಗಿದ್ದು ತಾಯಿ ಹೇಳ್ತಾ ಇದ್ದಂಥ ದೇವರ ಕಥೆಗಳನ್ನು ಕೇಳ್ಕೊಂಡು ಬೆಳೆದಂಥ ಆ ಹುಡುಗ ಇದ್ದಕ್ಕಿದ್ದಂತೆ ತಾರುಣ್ಯಕ್ಕೆ ಬಂದಾಗ ವಿಜ್ಞಾನದ ಪ್ರಭಾವಕ್ಕೆ ಒಳಗಾಗಿ ದೇವರೇ ಇಲ್ಲ ಅಂತ ಹೇಳುವಂಥ ಸ್ಥಿತಿ ನಿರ್ಮಾಣವಾಗಿತ್ತಲ್ಲ, ಆಗ ಅವರಿಗೆ ರಾಮಕೃಷ್ಣರ ಸಂಪರ್ಕ ಆಯಿತು. ಅದು ಅವರ ಜೀವನದ ಬಹಳ ದೊಡ್ಡ ಟರ್ನಿಂಗ್ ಪಾಯಿಂಟ್. ವಿವೇಕಾನಂದರ ತಮ್ಮ ಮುಂದೆ ಕಮ್ಯುನಿಸ್ಟ್ ನಾಯಕರಾಗಿ ಬೆಳೆದಂಥ ಮಹೇಂದ್ರನಾಥ್ ದತ್ತ ಒಂದು ಕಡೆ ಬಹಳ ಚೆನ್ನಾಗಿ ಹೇಳ್ತಾರೆ, ನಮ್ಮ ಅಣ್ಣನಿಗೂ ರಾಮಕೃಷ್ಣರ ಸಂಪರ್ಕ ಆಗದೆ ಹೋಗಿದ್ರೆ ಅವರು ನಂತರ ಒಬ್ಬ ಕಮ್ಯುನಿಸ್ಟ್ ಲೀಡರ್ ಆಗಿರ್ತಿದ್ರು ಅಂತ. ವಿವೇಕಾನಂದರ ಬದುಕು ಬದಲಾಗಿದ್ದು ಅಲ್ಲಿ. ಆನಂತರದ ಎರಡನೇ ಟರ್ನಿಂಗ್ ಪಾಯಿಂಟ್ ನಮ್ಗೆ ನೋಡ್ಲಿಕ್ಕೆ ಸಿಗೋದು, ಸ್ವಾಮಿ ವಿವೇಕಾನಂದರು ರಾಮಕೃಷ್ಣರ ದೇಹತ್ಯಾಗದ ನಂತರ ಬಾರಾನಗೌರ್ ಮಠದಲ್ಲಿ ಕೆಲವು ವರ್ಷಗಳ ಕಾಲ ಇದ್ದು, ಆನಂತರ ಅದೇ ಸ್ವಾಮಿ ವಿವೇಕಾನಂದರು ಇಡೀ ಭಾರತವನ್ನ ಪರಿಕ್ರಮಣ ಮಾಡ್ತಾ ಕೊನೆಗೆ ಈ ಕನ್ಯಾಕುಮಾರಿ ಹತ್ರ ಬಂದು ಅಲ್ಲಿ ಸಮುದ್ರಕ್ಕೆ ಜಿಗಿದು ಬಂಡೆ ಮೇಲೆ ಕೂತ್ಕೊಳ್ತಾರಲ್ಲ, ಆಗ ಇಡೀ ದೇಶವನ್ನ ಒಮ್ಮೆ ಅವಲೋಕನ ಮಾಡ್ತಾರೆ, ತಾನು ಕಂಡಿದ್ದೆಲ್ಲವನ್ನು ಒಮ್ಮೆ ನೋಡ್ತಾರೆ. ಆಗ ಅವರಲ್ಲಿ ಉದಿಸುವಂತ ಭಾವನೆಗಳಿದೆಯಲ್ಲ, ಈ ನಾಡನ್ನ ಮರು ನಿರ್ಮಿಸಬೇಕು ಅನ್ನುವಂತ ಆ ತೀವ್ರತೆ ಅವರಲ್ಲಿ ಹೇಗೆ ಉದಿಸ್ತು ಅಂತಂದ್ರೆ, ಸ್ವಾಮಿ ವಿವೇಕಾನಂದರು ಈ ದೇಶಕ್ಕೋಸ್ಕರ ಏನಾದರೂ ಮಾಡಲೇಬೇಕು ಅಂತ ನಿಶ್ಚಯಿಸಿದ್ರಂತೆ. ಒಬ್ಬ ಲೇಖಕ ಬಹಳ ಚೆನ್ನಾಗಿ ಹೇಳ್ತಾನೆ, ಸ್ವಾಮಿ ವಿವೇಕಾನಂದರು ಆ ಬಂಡೆ ಮೇಲೆ ಕೂತಾಗ ಏನ್ ಮಾಡಿದ್ರು ಅಂತ ಕೇಳಿದ್ರೆ 3 ಹಗಲು 3 ರಾತ್ರಿ ನಿರಂತರವಾಗಿ ತಾಯಿ ಭಾರತಿಗೆ ತಾನು ಏನ್ ಮಾಡ್ಬೋದು ಅಂತ ಆಲೋಚನೆ ಮಾಡಿದ್ರಂತೆ. ಈ ಆಲೋಚನೆಯು ಹೇಗಿತ್ತು ಅಂತಂದ್ರೆ, ಆ ಆಲೋಚನೆ ಕಳೆಯುವ ವೇಳೆಗೆ 3 ಹಗಲು 3 ರಾತ್ರಿ ಕಳೆಯುವ ವೇಳೆಗೆ ಇಡೀ ಭಾರತ ಅವ್ರ ಮುಂದೆ ಪ್ರತ್ಯಕ್ಷ ಆಯಿತು ಅಂತ ಹೇಳ್ತಾರೆ. ಹೇಗೆ ಕಾಣಿಸ್ಕೊಳ್ತು? ಹಿಮಾಲಯ ತಾಯಿ ಭಾರತೀಯ ಶಿರ, ವಿಂಧ್ಯ ಅವಳ ಸೊಂಟ, ಕನ್ಯಾಕುಮಾರಿ ಅವಳ ಪದಯುಗ್ಮಗಳು, ಹಾಗೆ ಗಂಗೆ ಯಮುನೆಯರು ಅವಳ ಕಂಠಿ ಹಾರ, ತಾನು ಅವಳ ಪದಯುಗ್ಮಗಳಲ್ಲಿ ಕುಳಿತು ಅರ್ಚನೆ ನಡೆಸ್ತಾ ಇರುವಂಥ ಅವಳ ಶಿಷ್ಯ ಅನ್ನುವಂಥ ದೃಶ್ಯ ಕಣ್ಮುಂದೆ ಕಂಡಾಗ ವಿವೇಕಾನಂದರು ರೋಮಾಂಚಿತರಾಗಿದ್ದಿರಬಹುದು ಅಂತ. ಅದೇ ಸ್ವಾಮಿ ವಿವೇಕಾನಂದರು ಅಲ್ಲೇ ಕುಳಿತು ನಿಶ್ಚಯ ಮಾಡ್ತಾರೆ, ಈ ದೇಶದ ಶ್ರೇಷ್ಠ ಚಿಂತನೆಗಳನ್ನು ಜಗತ್ತಿಗೆ ಕೊಡಬೇಕು, ಈ ದೇಶದ ಧರ್ಮವನ್ನು ಜಗತ್ತಿಗೆ ಕೊಡಬೇಕು, ಅಲ್ಲಿರುವಂಥ ಭೌತಿಕ ಸಂಪತ್ತನ್ನು ಭಾರತಕ್ಕೆ ತಂದು ಇಲ್ಲಿನ ದಾರಿದ್ರ್ಯವನ್ನು ನಿವಾರಿಸುವ ಕೆಲಸ ಮಾಡಬೇಕು ಅಂತ ನಿಶ್ಚಯ ಮಾಡಿಯೇ ವಿವೇಕಾನಂದರು ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಿದ್ದು. ಚಿಕಾಗೋ ಸರ್ವಧರ್ಮ ಸಮ್ಮೇಳನ ವಾಸ್ತವವಾಗಿ ದೂರದಿಂದ ನೋಡಲಿಕ್ಕೆ ಎಲ್ಲ ಧರ್ಮಗಳು ಸಮಾನ ಅಂತ ಹೇಳುವಂಥ ಪ್ರಯತ್ನಕ್ಕೋಸ್ಕರವೇ ನಡೆದಿದ್ದು ನಿಜವಾದರೂ ಅದರಲ್ಲಿ ಇದ್ದಂಥ ಮೂಲ ಉದ್ದೇಶ ಕ್ರಿಶ್ಚಿಯನ್ ಮತ ಎಲ್ಲರಿಗಿಂತಲೂ ಶ್ರೇಷ್ಠ ಅಂತ ಸಾಬೀತುಪಡಿಸೋದೇ ಆಗಿತ್ತು. ಎಲ್ಲ ಮತಪಂಥಗಳವರನ್ನ ಒಂದೇ ವೇದಿಕೆ ಮೇಲೆ ಕೂರಿಸಿಕೊಂಡು ಆಗ ಅವರ ಮೂಲಕ ಎಲ್ಲ ಮತಪಂಥಗಳವರ ಎದುರಿಗೆ ಕ್ರಿಶ್ಚಿಯನ್ ಮತದಲ್ಲಿರುವಂಥ ಅತ್ಯಂತ ಶ್ರೇಷ್ಠ ಸಂಗತಿಯನ್ನು ಹೇಳೋದ್ರ ಮೂಲಕ ಇಡೀ ಜಗತ್ತಿಗೆ ಈ ಮತವನ್ನು ಧಾರೆ ಎರಿಬೇಕು ಅನ್ನುವಂಥ ಉದ್ದೇಶ, ಹಿಡನ್ ಅಜೆಂಡಾ ಇದ್ದೇ ಇತ್ತು. ಆದರೆ ಸ್ವಾಮಿ ವಿವೇಕಾನಂದರು ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಅಲ್ಲಿ ನಿಂತರಲ್ಲ, ಇಡೀ ಸರ್ವಧರ್ಮ ಸಮ್ಮೇಳನ ಮುಗಿಯೋ ವೇಳೆಗೆ ಜಗತ್ತಿಗೆ ಅನ್ನಿಸ್ತು, ನಾವು ಯಾವ ಮತಪಂಥವನ್ನು ಅನುಸರಿಸ್ತಾ ಇದ್ದೀವೋ ಅದಕ್ಕಿಂತಲೂ ಶ್ರೇಷ್ಠವಾದ ಧರ್ಮ ಹಿಂದೂ ಧರ್ಮ ಅಂತ ಅನಿಸುವಂತೆ ಮಾಡಿದ್ದು ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರು ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಿದ್ದಿದೆಯಲ್ಲ, ಇಷ್ಟೊತ್ತು ನಾವು ವಿವೇಕಾನಂದರ ಬದುಕಿನ ಟರ್ನಿಂಗ್ ಪಾಯಿಂಟ್ಗಳನ್ನು ನೋಡ್ತಾ ಇದ್ವಿ. ಆದರೆ ಸ್ವಾಮಿ ವಿವೇಕಾನಂದರು ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಿದ್ದು ಹಿಂದೂ ಧರ್ಮದ್ದೇ ಒಂದು ಟರ್ನಿಂಗ್ ಪಾಯಿಂಟ್
ಉಂಟು ಅಂತ ಅನೇಕ ಬಾರಿ ಅನ್ಸುತ್ತೆ. ಈ ದೇಶ ನಿರಂತರ ಆಕ್ರಮಣಕ್ಕೆ ಒಳಗಾಗಿ ಈ ದೇಶದ ಚಿಂತನೆಗಳು ಉದ್ಧ್ವಸ್ತಗೊಂಡಿದ್ವು. ಈ ದೇಶದ ಜನ ದಾಸ್ಯಕ್ಕೆ ಒಳಗಾಗಿ ತಮ್ಮ ಸತ್ವವನ್ನು ಮರೆತು ಕೂತಿದ್ರು. ಧರ್ಮ ಒಂದು ರೀತಿ ಕಾಲ ಕಸವಾಗಿ ಬಿದ್ದಿತ್ತು. ಜಗತ್ತು ನಮ್ಮನ್ನು ನೋಡಬೇಕಾದಾಗ ಈ ದೇಶದ ಜನರನ್ನ ಅನಾಗರಿಕರು, ಅಸಂಸ್ಕೃತರು ಅಂತ ನೋಡುವಂಥ ಪರಿಸ್ಥಿತಿ ಇತ್ತಲ್ಲ, ಇಂಥ ಸ್ಥಿತಿಯಿಂದ ಭಾರತವನ್ನು ಮೇಲೆತ್ತಲಿಕ್ಕೆ ವಿವೇಕಾನಂದರು ಮಾಡಿದ ಒಂದು ಗರ್ಜನೆ, ಆ ವೀರ ಕೇಸರಿಯ ಸಿಂಹ ಗರ್ಜನೆ ಹೇಗಿತ್ತು ಅಂತಂದ್ರೆ, ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ನಿಸ್ಸಂಶಯವಾಗಿ ಸ್ವಾಮಿ ವಿವೇಕಾನಂದರು ಹೀರೋ ಆಗಿ ಹೊರಹೊಮ್ಮಿದ್ರು ಅಂತ ಅಲ್ಲಿನ ಪತ್ರಿಕೆಗಳೇ ವಿವೇಕಾನಂದರ ಬಗ್ಗೆ ಬರೆದು. ಸ್ವಾಮಿ ವಿವೇಕಾನಂದರ ಅವತ್ತಿನ ಭಾಷಣ ಸುಲಭದ ಸಂಗತಿ ಆಗಿರಲಿಲ್ಲ. ಭಗವಂತ ಅವರಿಗೆ ಎಂಥ ವ್ಯವಸ್ಥೆ ಮಾಡಿಕೊಟ್ಟಿದ್ದ ಅಂತಂದ್ರೆ, ಸ್ವಾಮಿ ವಿವೇಕಾನಂದರು ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋದಾಗ ಇನ್ನೂ 1 ತಿಂಗಳು ಸಮಯ ಬಾಕಿ ಇತ್ತು. ಆ 1 ತಿಂಗಳಲ್ಲಿ ಅವರಿಗೆ ಬೇಕಾಗಿರುವಂಥ ತಯಾರಿಯನ್ನ ಭಗವಂತ ವ್ಯವಸ್ಥೆ ಮಾಡಿಸಿಕೊಟ್ಟ. ಸ್ವಾಮಿ ವಿವೇಕಾನಂದರು ಬಾಸ್ಟನ್ ನಗರದಲ್ಲಿ ಆನಿಸ್ಕ್ವಾಮ್ನಲ್ಲಿ ತಮ್ಮ ಮಿತ್ರರು ಯಾರು ಅಲ್ಲಿ ಮಿತ್ರರಾಗಿದ್ರೋ ಅವರನ್ನ ಬಳಸಿಕೊಂಡು ಅನೇಕ ಸಣ್ಣ ಪುಟ್ಟ ಗ್ಯಾದರಿಂಗ್ಸ್ಗಳನ್ನು ಉದ್ದೇಶಿಸಿ ಮಾತನಾಡಿದರು. ಅದರ ಮೂಲಕ ಸ್ವಾಮಿ ವಿವೇಕಾನಂದರು ಅಮೆರಿಕವನ್ನ ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯವಾಯಿತು. ಮಿತ್ರರೇ, ಚಿಕಾಗೋ ಸರ್ವಧರ್ಮ ಸಮ್ಮೇಳನವನ್ನ ನಾವು 3 ಹಂತದಲ್ಲಿ, ವಿವೇಕಾನಂದರ ದೃಷ್ಟಿಕೋನದಿಂದ ನೋಡಬೇಕಾದ್ರೆ 3 ಹಂತದಲ್ಲಿ ಗಮನಿಸಬೇಕು. ಮೊದಲು ಭಾರತವನ್ನು ಅರ್ಥೈಸಿಕೊಳ್ಳುವಂತ ಪ್ರಯತ್ನ. ಸ್ವಾಮಿ ವಿವೇಕಾನಂದರು ಪರಿವ್ರಾಜಕರಾಗಿ ಇಡೀ ದೇಶವನ್ನು ಸುತ್ತಾಡುವಾಗ ಅವರಿಗೆ ಭಾರತ ಅಂದ್ರೆ ಏನು ಅಂತ ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯವಾಯಿತು. ಎರಡನೇದು, ಸ್ವಾಮಿ ವಿವೇಕಾನಂದರು ಅಮೆರಿಕವನ್ನು ಅರ್ಥೈಸಿಕೊಳ್ಳಲಿಕ್ಕೆ ಮಾಡಿದಂಥ ಪ್ರಯತ್ನ. ವಿವೇಕಾನಂದರು ಅಮೆರಿಕಾದಲ್ಲಿದ್ದಾಗ ಅಲ್ಲೇ ಒಂದಷ್ಟು ರಿಫಾರ್ಮೇಟರಿ ಸೆಂಟರ್ಸ್, ಜೈಲ್ಸ್ ಅಂತ ಏನು ಕರಿತೀವಿ, ಅವುಗಳನ್ನು ಭೇಟಿ ಮಾಡಿದ್ರು. ಅಲ್ಲಿನ ಬುದ್ಧಿವಂತರ ಜೊತೆ ಮಾತನಾಡಿದ್ರು, ಕ್ರಿಶ್ಚಿಯನ್ ಪಾದ್ರಿಗಳೊಂದಿಗೆ ಮಾತನಾಡಿದ್ರು. ಆ ಜನಸಮುದಾಯದೊಂದಿಗೆ ಮಾತನಾಡಿದಾಗ ಅಮೆರಿಕನ್ ಮೈಂಡ್ ಸೆಟ್ ಏನು ಅಂತ ಅವ್ರಿಗೆ ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಹೀಗಾಗಿ ಚಿಕಾಗೋ ಸರ್ವಧರ್ಮ ಸಮ್ಮೇಳನದ ವೇದಿಕೆ ಮೇಲೆ ನಿಂತ್ಕೊಳ್ಳುವಾಗ ಭಗವಂತ ಅವರಿಗೆ ಕೊಡಬೇಕಾಗಿರುವಂಥ ಎಲ್ಲ ಅನುಭವವನ್ನು ಕೊಟ್ಟು ಆ ವೇದಿಕೆ ಮೇಲೆ ನಿಲ್ಲಿಸಿದ್ದ. ಆದರೆ ಜಗತ್ತಿನ ಎಲ್ಲ ಜನ ಆ ವೇದಿಕೆ ಮೇಲೆ ಭಾಷಣ ಮಾಡಲಿಕ್ಕೆ ಬೇಕಾಗಿರುವಂಥ ಭಾಷಣವನ್ನು ಪ್ರಿಪೇರ್ ಮಾಡಿಕೊಂಡು ಬರ್ಕೊಂಡು ಬಂದು ನಿಂತ್ಕೊಂಡಿದ್ರೆ ವಿವೇಕಾನಂದರಿಗೆ ಯಾವ ಪ್ರಿಪರೇಷನ್ನು ಇರಲಿಲ್ಲ. ಯಾಕೆ ಅಂತಂದರೆ ವೇದಿಕೆ ಮೇಲೆ ಮಾತನಾಡುವಂಥ ಅವಕಾಶ ಸಿಗುತ್ತೋ ಇಲ್ವೋ ಅನ್ನೋ ಗ್ಯಾರಂಟಿ ಕೂಡ ಸ್ವಾಮಿ ವಿವೇಕಾನಂದರಿಗೆ ಇರಲಿಲ್ಲ. ಆದರೆ ಮಿತ್ರರೇ, ಭಗವಂತನ ಲೀಲೆ ಬಹಳ ವಿಚಿತ್ರವಾಗಿರುವಂಥದ್ದು. ಸ್ವಾಮಿ ವಿವೇಕಾನಂದರಿಗೆ ಮಾತನಾಡುವಂಥ ಅವಕಾಶ ಕೊನೆಗೂ ಸಿಕ್ತು. ಸ್ವಾಮಿ ವಿವೇಕಾನಂದರು ಮಾತನಾಡಲಿಕ್ಕೆ ಅಂತ ವೇದಿಕೆ ಮೇಲೆ ಹೋಗಿ ನಿಂತಾಗ ತಾಯಿ ಶಾರದೆಯನ್ನು ಮನಸ್ಸಿನಲ್ಲಿ ನೆನಪಿಸಿಕೊಂಡು ವಿವೇಕಾನಂದರು ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಎನ್ನುವಂಥ 5 ಪದಗಳನ್ನು ಉದ್ಘೋಷಿಸಿದ್ರು ಅಷ್ಟೇ. ಅದರ ಎಲೆಕ್ಟ್ರಿಫೈಯಿಂಗ್ ನೇಚರ್ ಹೇಗಿತ್ತು ಅಂತಂದರೆ, ಅಲ್ಲೇ ಕಾರ್ಯಕ್ರಮದಲ್ಲಿದ್ದಂಥ SK ಬ್ಲಾಜೆಟ್ ಅನ್ನುವಂಥ ಹೆಣ್ಮಗಳು ಹೇಳ್ತಾಳೆ, ಆ 5 ಪದಗಳ ಮ್ಯಾಜಿಕ್ ಹೇಗಿತ್ತು ಅಂತಂದರೆ, ಕುಳಿತವರು ತಮ್ಮ ಜಾಗದಲ್ಲೇ ಎದ್ದು ನಿಂತುಕೊಂಡು ತಮ್ಮ ಹ್ಯಾಟ್ಗಳನ್ನು ಬೀಸಿದ್ರಂತೆ. ಎಲ್ಲರೂ ವಿವೇಕಾನಂದರನ್ನು ನೋಡಬೇಕು ಅಂತ ಧಾವಿಸಿದ್ರಂತೆ. 5 ಪದಗಳಿಗೆ ಏನು ಶಕ್ತಿ ಇತ್ತು ಅಂತ ಕೇಳಿದರೆ ಅನೇಕರು ಹೇಳ್ತಾರೆ, ಸ್ವಾಮಿ ವಿವೇಕಾನಂದರು ಭ್ರಾತೃತ್ವದ ಮಾತನ್ನಾಡಿದ್ರು. ಅದೇ ವಿಶೇಷವಾಗಿತ್ತು. ಅಮೆರಿಕನರಿಗೆ ಅದರ ಪರಿಚಯ ಇರಲಿಲ್ಲ ಅಂತ ಆದರೆ ಗೊತ್ತಿರಲಿ, ಇಡೀ ಕಾರ್ಯಕ್ರಮವು ನಡೆದಿದ್ದೇ ವಿಶ್ವ ಭ್ರಾತೃತ್ವದ ದೃಷ್ಟಿಯಿಂದ. ವಿವೇಕಾನಂದರೇ ಮೊದಲು ಅಲ್ಲಿ ಭ್ರಾತೃತ್ವದ ಚಿಂತನೆಗಳನ್ನು ಕೊಟ್ಟವರಾಗಿರಲಿಲ್ಲ ಮತ್ತು ವಿವೇಕಾನಂದರಿಗೆ ಅಷ್ಟು ಅದ್ದೂರಿಯ ಚಪ್ಪಾಳೆ ಬಿದ್ದಿತ್ತು ಅಂತಾನೂ ಅಲ್ಲ. ಅನೇಕರಿಗೆ ಈ ಹಿಂದೆ ಆ ಥರದ ಚಪ್ಪಾಳೆ ಬಿದ್ದಿತ್ತಾದರೂ ವಿವೇಕಾನಂದರ ಮೊದಲ 5 ಪದಗಳಿಗೆ ಚಪ್ಪಾಳೆ ಸಿಕ್ಕಿತ್ತಲ್ಲ, ಅದು ಮಾತ್ರ ಅದ್ದೂರಿಯಾಗಿತ್ತು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, 1-2 ನಿಮಿಷಗಳ ಕಾಲ ದೀರ್ಘ ಕರತಾಡನ ಬಂತು. ಅದಾದ ಮೇಲೆ ವಿವೇಕಾನಂದರು ಮಾತಿಗೆ ನಿಂತರಲ್ಲ, ಮತ್ತೆ ಮಾತಿಗೆ ನಿಂತಾಗ ಸ್ವಾಮಿ ವಿವೇಕಾನಂದರು 3 ಹಂತದಲ್ಲಿ ತಮ್ಮ ಭಾಷಣವನ್ನು ಪ್ರಸ್ತುತಪಡಿಸಿದರು. ವಿವೇಕಾನಂದರ ಒಟ್ಟಾರೆ ಭಾಷಣ ನಡೆದಿದ್ದೇ ಹೆಚ್ಚಂದ್ರೆ 3-3.5 ನಿಮಿಷ ಇರಬಹುದು, ಅದಕ್ಕಿಂತ ಹೆಚ್ಚಿರಲಾರ್ದು. ಆದರೆ ಆ 3.5 ನಿಮಿಷದ ಭಾಷಣದ ಸಾಮರ್ಥ್ಯ ಹೆಂಗಿತ್ತು ಅಂತಂದ್ರೆ, ಮುಂದೆ ವಿವೇಕಾನಂದರು ಅಮೆರಿಕ, ಯುರೋಪ್ನಲ್ಲಿ 3.5 ವರ್ಷ ತಿರುಗಾಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಯಿತು. ಅದು ಆ ಭಾಷಣದ ಸಾಮರ್ಥ್ಯ. ಮಿತ್ರ, ವಿವೇಕಾನಂದರ ಭಾಷಣ ಅಂದ್ರೆ ಇವತ್ತಿಗೆ 127 ವರ್ಷಗಳ ಹಿಂದೆ ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ಮಾಡಿದ ಭಾಷಣ, ಅದರ ಸಾಮರ್ಥ್ಯ ಎಂಥದ್ದು ಅಂತಂದ್ರೆ, ಆ ಭಾಷಣದ 100ನೇ ವರ್ಷಾಚರಣೆಯನ್ನ ಆನಂತರ ಆಚರಣೆ ಮಾಡಲಾಯಿತು. ಇದುವರೆಗೂ ಜಗತ್ನಲ್ಲಿ ಯಾವುದಾದ್ರೂ ಭಾಷಣವನ್ನ ಇಷ್ಟು ಸೆಲೆಬ್ರೇಟ್ ಮಾಡ್ತಾರೆ ಅಂತಂದ್ರೆ ಅದು ಸರ್ವಧರ್ಮ ಸಮ್ಮೇಳನದಲ್ಲಿ ವಿವೇಕಾನಂದರು ಮಾಡಿದ ಭಾಷಣ ಮಾತ್ರ. ಆ ಭಾಷಣದ ಕೆಪಾಸಿಟಿ ಹೇಗಿತ್ತು ಅಂತಂದ್ರೆ, ಸ್ವಾಮಿ ವಿವೇಕಾನಂದರು ಮೊದಲು ಭಾರತದ ಇತಿಹಾಸವನ್ನ ಹೇಳಿದ್ರು. ಹಾಗೆ ಇತಿಹಾಸವನ್ನ ಹೇಳೋ ಮೂಲಕ ಸ್ವಾಮೀಜಿ ಅತ್ಯಂತ ಪ್ರಾಚೀನ ಸನ್ಯಾಸಿಗಳ ಸಂಘದ ಪರವಾಗಿ ನಿಮಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೀನಿ ಎನ್ನುವಂಥ ಸೂಕ್ಷ್ಮ ಸಂಗತಿಯನ್ನು ವಿವರಿಸಿದರು. ಆನಂತರ ಹಿಂದೂ ಧರ್ಮದ ಒಟ್ಟಾರೆ ಅದರ ಮೂಲ ಉದ್ದೇಶಗಳನ್ನು ಹೇಳಿದರು.
ಹಿಂದೂ ಧರ್ಮದ ಮೂಲ ಉದ್ದೇಶವನ್ನು ಹೇಳಬೇಕಾದಾಗ ಸ್ವಾಮೀಜಿ ಆ ಸಿದ್ಧಾಂತವನ್ನು ಹೇಗೆ ಮಂಡಿಸ್ತಾರೆ ಅಂತಂದ್ರೆ, ಹೇಗೆ ಎಲ್ಲ ನದಿಗಳು ಸಾಗರವನ್ನೇ ಸೇರ್ತವೋ ಹಾಗೆ ಎಲ್ಲ ಮತಪಂಥಗಳು ಒಂದೇ ದೇವರನ್ನ ಸೇರ್ತವೆ ಅಂತ ನಂಬಿಕೊಂಡು ಬಂದಿರುವಂತ, ದಿನ ಬೆಳಗಾದ್ರೆ ಆ ಶ್ಲೋಕಗಳನ್ನು ಹೇಳುವಂತ ಶ್ರೇಷ್ಠ ಧರ್ಮಕ್ಕೆ ಸೇರಿದವನು ನಾನು ಅಂತ ಭಾರತದ ಧರ್ಮದ ಆ ಸಿದ್ಧಾಂತವನ್ನ ಜಗತ್ತಿನ ಮುಂದೆ ಇಟ್ಟರು. ಇನ್ನು ಮೂರನೇದಾಗಿ ಜಗತ್ತಿಗೆ ಒಂದು ಸಂದೇಶವನ್ನು ಕೊಡ್ತಾ ಹೇಳಿದ್ರು, ಮತಾಂಧತೆಯನ್ನ ಭಾರತ ಎಂದಿಗೂ ಸಹಿಸೋದಿಲ್ಲ, ಈ ಮತಾಂಧತೆ ಇದ್ದವರು ಜಗತ್ತನ್ನ ನಾಶ ಮಾಡಲಿಕ್ಕೆ ಇರೋರು ಅನ್ನುವಂತ ಸೂಕ್ಷ್ಮ ಸಂದೇಶವನ್ನ ಅಲ್ಲಿ ಬಂದಿರುವಂತ ಇತರ ಮತಗಳವರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಯಿತು. ಹೆಂಗಾಯ್ತು ಅಂತಂದ್ರೆ, ಅದಾದ್ಮೇಲೆ ಸ್ವಾಮಿ ವಿವೇಕಾನಂದರು ಒಂಥರ ಅಮೆರಿಕಾದಲ್ಲಿ ಪಾಪ್ಯುಲರ್ ಸಂತರಾಗ್ಬಿಟ್ರು. ವಿವೇಕಾನಂದರ ಬಗ್ಗೆ ಬರೀತಾ ಅನೇಕ ಪತ್ರಿಕೆಗಳು ಹೇಳ್ತವೆ. ಆನಂತರ ಅನೇಕ ಭಾಷಣಗಳನ್ನ ಸ್ವಾಮಿ ವಿವೇಕಾನಂದರು ಮಾಡಿದ್ದು ನಿಜ. ಅದರಲ್ಲೂ ಹೇಗಿತ್ತು ಅಂತಂದ್ರೆ, ಅನೇಕ ಬಾರಿ ಸ್ವಾಮಿ ವಿವೇಕಾನಂದರಿಗೆ ಕೊನೆಯ ಭಾಷಣದ ಅವಕಾಶ ಇರ್ತಿತ್ತು. ಯಾಕೆ ಅಂತಂದ್ರೆ, ಬೋರಿಂಗ್ ಭಾಷಣಗಳನ್ನ, ಬೇರೆಯವರ ಬೋರಿಂಗ್ ಭಾಷಣವನ್ನ ಕೇಳಿದ ನಂತರ ಜನ ಎದ್ದೋಗ್ತಾರೆ ಅಂತ ಗೊತ್ತಾದ್ರೆ ನಿರೂಪಕರು ಹೇಳ್ತಿದ್ರಂತೆ, ಇವತ್ತು ಕೊನೆಯಲ್ಲಿ ವಿವೇಕಾನಂದರು ಮಾತನಾಡ್ತಾರೆ ಅಂತ. ವಿವೇಕಾನಂದರು ಮಾತನಾಡುವ 3-4 ನಿಮಿಷಗಳಿಗೋಸ್ಕರ ಜನ ಕೂತ್ಕೊಂಡು ಕೇಳ್ತಿದ್ರು ಅಂತ ಅನೇಕರು ಬರೆದಿದ್ದಾರೆ ಆನಂತರದ ದಿನಗಳಲ್ಲಿ. ಅಂತಂದ್ರೆ ಅವ್ರ ಭಾಷಣದ ಕೆಪಾಸಿಟಿ ಎಂತದ್ದಿರ್ಬೋದು ಅಂತ ಯೋಚನೆ ಮಾಡಿ. ಸ್ವಾಮಿ ವಿವೇಕಾನಂದರು ಇದೇ ಕಾರ್ಯಕ್ರಮದಲ್ಲಿ ಒಟ್ಟು 6 ಭಾಷಣಗಳನ್ನ ಕಾಲಕ್ರಮದಲ್ಲಿ ಮಾಡಿದ್ರು. ಅವರು ಸೆಪ್ಟೆಂಬರ್ 19ನೇ ತಾರೀಕು ಹಿಂದೂ ಧರ್ಮದ ಮೇಲೆ ಮಾಡಿದ ಭಾಷಣ ಇತ್ತಲ್ಲ, ಅದು ಇವತ್ತಿಗೂ ಕೂಡ ಜಗತ್ತಿನಲ್ಲಿ ಚರ್ಚಿತವಾಗುವಂಥದ್ದು. ಅಲ್ಲಿವರೆಗೂ ಹಿಂದೂ ಧರ್ಮದ ಬಗ್ಗೆ ಏನೇನೋ ಆಲೋಚನೆ ಮಾಡ್ತಾ ಇದ್ದ ಜಗತ್ತಿಗೆ ಸ್ವಾಮಿ ವಿವೇಕಾನಂದರು ಹಿಂದೂ ಧರ್ಮದ ಮೂಲ ಸಿದ್ಧಾಂತವನ್ನ ಎಷ್ಟು ಚೆನ್ನಾಗಿ ವಿವರಿಸಿದ್ರು ಅಂತಂದ್ರೆ, ಆ ಭಾಷಣ ಎಕ್ಸ್ಟೆಂಪೋರ್ ಆಗಿರಲಿಲ್ಲ ಮಿತ್ರೇ. ಸ್ವಾಮಿ ವಿವೇಕಾನಂದರು ಆ ಭಾಷಣವನ್ನು ಬರ್ಕೊಂಡು ಬಂದು ಪ್ರಬಂಧ ಮಂಡನೆಯಂತೆ ಮಾಡಿದ್ರು. ವೇದಗಳ ಅಪೌರುಷೇಯತ್ವ ಅನ್ನೋದು ಹೇಗೆ ಅಂತ ವಿವೇಕಾನಂದರು ಅದರ ಮುಂದೆ ಇಟ್ಟರು. ಹೇಗೆ ಭಾರತ ತನ್ನ ಪರಂಪರೆಯನ್ನು ಉಳಿಸ್ಕೊಳ್ತಾ ಹಿಂದೂ ಧರ್ಮದ ಘನತೆಯನ್ನ ಎತ್ತಿ ಹಿಡಿದಿದೆ ಅನ್ನೋದನ್ನ ಆ ಜನರ ಮುಂದೆ ಇಟ್ಟಿದ್ದಲ್ಲದೆ, ಬರ್ತಾ ಬರ್ತಾ ಸ್ವಾಮಿ ವಿವೇಕಾನಂದರು ಮುಂದಿನ ದಿನಗಳಲ್ಲಿ ಕ್ರಿಶ್ಚಿಯನ್ರಿಗೆ ಸೂಕ್ಷ್ಮವಾಗಿ ಚಾಟಿಗೆ ಇಟ್ಕೊಟ್ರು. ಒಂದಿನ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದರು ಕೂತಿದ್ದಾಗ, ಬಹುಶಃ ಸೆಪ್ಟೆಂಬರ್ 20ನೇ ತಾರೀಕಿನ ಭಾಷಣ ಅನ್ಸುತ್ತೆ, ಕ್ಯಾಥೋಲಿಕ್ ಚರ್ಚಿನ ಪ್ರೀಸ್ಟ್ ಒಬ್ಬ ಮಾತನಾಡ್ತಾ, ಅವತ್ತಿನ ದಿನ ಜಗತ್ನಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಅಂತ ಏನಾದರೂ ಇದ್ರೆ ಅದು ಕ್ರಿಶ್ಚಿಯಾನಿಟಿ ಅನ್ನೋದನ್ನ ತನ್ನ ಎಂದಿನ ವಿಚಾರವನ್ನ ಮಂಡಿಸಿಬಿಟ್ರು. ಅದಾದ್ಮೇಲೆ ವಿವೇಕಾನಂದರಿಗೆ ಸ್ವಲ್ಪ ಹೊತ್ತು ಮಾತನಾಡಿ ಅಂತ ಅವ್ರ ಜೊತೆಯಲ್ಲಿರೋರು ಕೇಳ್ಕೊಂಡಾಗ ಸ್ವಾಮಿ ವಿವೇಕಾನಂದರು ಹೋಗಿ ಅಲ್ಲಿ ಮಾತಾಡ್ತಾ ಒಂದು ಸಣ್ಣ ಕಥೆಯನ್ನು ಹೇಳಿದರು. ಹೇಗೆ ಒಂದು ಬಾವಿ ಕಪ್ಪೆ ಸಮುದ್ರದ ಕಪ್ಪೆಯನ್ನು ಕಂಡು ಕರಬುತ್ತೋ, ಸಮುದ್ರ ಇಷ್ಟು ದೊಡ್ಡದಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಬಾವಿ ಕಪ್ಪೆ ಹೇಳುತ್ತೋ, ಹಾಗೆ ನಾವುಗಳು ಕೂಡ ಬಾವಿ ಕಪ್ಪೆಗಳಾಗ್ಬಿಟ್ಟಿದ್ದೀವಿ. ಕ್ರಿಶ್ಚಿಯನ್ ತನ್ನ ಬಾವಿಯೊಳಗೆ ತನ್ನದ್ದೇ ದೊಡ್ಡ ಸಾಮ್ರಾಜ್ಯ ಅನ್ಕೊಂಡಿದ್ದಾನೆ, ಮುಸಲ್ಮಾನ ತನ್ನ ಬಾವಿಯೊಳಗೆ ತನ್ನದೇ ದೊಡ್ಡ ಸಾಮ್ರಾಜ್ಯ ಅನ್ಕೊಂಡಿದ್ದಾನೆ, ಹಿಂದುವಾಗಿರೋನು ತನ್ನ ಬಾವಿಯೊಳಗಿದ್ದು ತಾನೇ ದೊಡ್ಡ ಸಾಮ್ರಾಜ್ಯ ಅನ್ಕೊಂಡಿದ್ದಾನೆ, ಇವೆಲ್ಲಕ್ಕಿಂತಲೂ ದೊಡ್ಡದಾಗಿರೋದು ಸಮುದ್ರ ಅಂತ ಇವರಿಗೆ ಯಾವತ್ತು ಅರ್ಥ ಆಗುತ್ತೆ ಅಂತ ವಿವೇಕಾನಂದರು ಹೇಳ್ತಾರಲ್ಲ, ಅದು ಅತ್ಯಂತ ವಿಶಿಷ್ಟವಾಗಿರುವಂಥದ್ದು. ಮಿತ್ರರೆ, ಅಮೆರಿಕಾದ ಉದ್ದಕ್ಕೂ ವಿವೇಕಾನಂದರ ಪ್ರಭಾವ ಹೆಂಗಿತ್ತು ಅಂತಂದ್ರೆ, ವಿವೇಕಾನಂದರ ಭಾಷಣದ ನಂತರ ಅಮೆರಿಕ ಮತ್ತು ಯುರೋಪ್ಗಳಲ್ಲಿ ಸ್ವಾಮಿ ವಿವೇಕಾನಂದರು ಭಾಷಣ ಮಾಡಿದ ನಂತರ ಏನಾಯ್ತು ಅಂತ ಹೀರಮ್ ಮ್ಯಾಗಜಿನ್ ತನ್ನೊಂದು ಲೇಖನದಲ್ಲಿ ಹೇಳ್ತಾನೆ. ಆತ ಹೇಳ್ತಾನೆ, ವಿವೇಕಾನಂದರ ಭಾಷಣದ ನಂತರ ಕ್ರಿಶ್ಚಿಯನ್ ಮಿಷನರಿಗಳಿಗೆ ಪಶ್ಚಿಮದಲ್ಲಿ ಬರ್ತಿದ್ದ ಹಣದಲ್ಲಿ ಕನಿಷ್ಠ ಪಕ್ಷ $10 ಲಕ್ಷ ಕಡಿಮೆ ಆಯ್ತು ಅಂತ. ಅಂದ್ರೆ ಜನ ನಾವು ಮಿಷನರಿಗಳಿಗೆ ಕೊಟ್ಟು ಭಾರತದಲ್ಲಿರುವಂತ ಅನಾಗರಿಕರನ್ನ ನಾಗರಿಕರನ್ನಾಗಿ ಮಾಡಬೇಕು ಅಂತ ಇಷ್ಟು ದಿನ ಹೇಳ್ತಿದ್ವಿ. ಆದರೆ ವಿವೇಕಾನಂದರನ್ನ ನೋಡಿದ ಮೇಲೆ ಗೊತ್ತಾಯ್ತು, ನಿಜವಾಗಿಯೂ ಇಂಥ ನಾಗರಿಕರನ್ನ ಕರೆಸ್ಕೊಂಡು ನಾವು ಪಾಠ ಕಲಿಯಬೇಕಾದಂತ ಅಗತ್ಯ ಇದೆ ಅಂತ ಪಶ್ಚಿಮ ಹೇಳ್ತಲ್ಲ, ಅದು ವಿವೇಕಾನಂದರು ಮಾಡಿದ ಮ್ಯಾಜಿಕ್. ವಿವೇಕಾನಂದರ ಮ್ಯಾಜಿಕ್ ಹೇಗಿತ್ತು ಅಂತಂದ್ರೆ, ಅವತ್ತು ಸ್ವಾಮಿ ವಿವೇಕಾನಂದರು ಪಶ್ಚಿಮದಲ್ಲಿ ಜ್ಞಾನಯೋಗ, ರಾಜಯೋಗ, ಭಕ್ತಿಯೋಗ, ಕರ್ಮಯೋಗ ಅಂತ ಯೋಗಗಳ ಪರಿಚಯ ಮಾಡಿದ್ರಲ್ಲ, ಅದರ ಪ್ರತಿಫಲದಿಂದಲೇ ಯೋಗದ ಚರ್ಚೆ ವ್ಯಾಪಕವಾಗಿ ಇವತ್ತಿಗೂ ಅಲ್ಲಿ ನಡೆಯುತ್ತೆ. ನಾವು ಜಗತ್ತಿನ ಮುಂದೆ ಯೋಗದ ಮಾತನಾಡುವಾಗ, ವಿಶ್ವ ಯೋಗ ದಿನವನ್ನು ಆಚರಿಸಬೇಕು ಅಂತ ಹೇಳುವಾಗ ಜಗತ್ತು ಮಾತಿಲ್ಲದೆ ಒಪ್ಕೊಳ್ಳುವಂತ ಕಾರಣ ಏನ್ ಗೊತ್ತೇನು? ಇದಕ್ಕೆ ಆವತ್ತಾದ ಬೀಜಾವಾಪ ಅನ್ನೋದನ್ನ ಯಾರೂ ಮರೀಲಿಕ್ಕೆ ಸಾಧ್ಯವಿಲ್ಲ. ಮಿತ್ರ, ವಿವೇಕಾನಂದರ ಪ್ರಭಾವ ಹೆಂಗಿತ್ತು ಅಂತಂದ್ರೆ, ವಿವೇಕಾನಂದರಿಗೆ ಪಶ್ಚಿಮದಲ್ಲೇ ಅನೇಕರು ಶಿಷ್ಯರಾಗಿ ದೊರೆತರು. ಅದರಲ್ಲಿ ಕೆಲವರು ಸನ್ಯಾಸವನ್ನು ಸ್ವೀಕಾರ ಮಾಡಿದ್ರು. ಒಂದು ಹೆಣ್ಮಗಳು ನಿವೇದಿತಾ ಭಾರತಕ್ಕೆ ಅರ್ಪಣೆಯಾಗಿರುವಂತ ಪುಷ್ಪವಾಗಿ ಈ ದೇಶಕ್ಕೆ ಓಡಿ ಬರ್ತಾಳಲ್ಲ, ಅದು ವಿವೇಕಾನಂದರ ಪ್ರಭಾವ. ವಿವೇಕಾನಂದರು ತನ್ನ ಜೈತ ಯಾತ್ರೆಯಲ್ಲಿ ಮುಗಿಸಿಕೊಂಡು ಭಾರತಕ್ಕೆ ವಾಪಸ್ ಬರೋದ್ರ ವೇಳೆಗೆ ಈ ದೇಶದ ತರುಣರು ಸಿದ್ಧವಾಗಿ ನಿಂತಿದ್ರು, ನಾವು ಮುಂದೇನ್ ಮಾಡಬೇಕು ಅಂತ. ಸ್ವಾಮಿ ವಿವೇಕಾನಂದರು ಅವರಿಗೆ ಕೆಲಸದ ಮಹತ್ವವನ್ನು ಹೇಳಿದ್ರು, ಕರ್ಮಶಕ್ತಿ ಹೇಗಿರಬೇಕು ಅಂತ ಹೇಳ್ತಾ ಈ ದೇಶ ಸ್ವಾಭಿಮಾನಿಯಾಗಿ ಮುಗಿಲೆತ್ತರಕ್ಕೆ ಬೆಳೆದು ನಿಲ್ಲಬೇಕಾಗಿರುವಂತ ಕಲ್ಪನೆಯನ್ನು ಕೊಟ್ಕೊಟ್ರಲ್ಲ, ಅದಕ್ಕೂ ಕಾರಣ ಸ್ವಾಮಿ ವಿವೇಕಾನಂದರ ಆ ಭಾಷಣವೇ ಅಂತ ನಾವು ಯಾರು ಮರೆಯುವಂತಿಲ್ಲ. ಅರವಿಂದರು ವಿವೇಕಾನಂದರಿಂದ ಎಷ್ಟರ ಮಟ್ಟಿಗೆ ಪ್ರಭಾವಿತರಾಗಿದ್ರು ಅಂತಂದ್ರೆ, ಅಲಿಪುರ್ ಮೊಕದ್ದಮೆಯಲ್ಲಿ ಅರವಿಂದರು ಜೈಲಿನಲ್ಲಿದ್ರಲ್ಲ, ಅರವಿಂದರು
ಒಂದು ಮಣ್ಣನ್ನು ಪೂಜಿಸ್ತಿದ್ರಂತೆ, ಒಂದು ಮಣ್ಣಿನ ಒಂದು ಮುದ್ದೆಯನ್ನು ಪೂಜಿಸ್ತಿದ್ರು. ಜೈಲರ್ ಕೇಳಿದ ಏನಿದು ಅಂತ ಕೇಳಿದಾಗ ಅರವಿಂದರು ಹೇಳ್ತಾರೆ, ನೂರಾರು ಬಾಂಬ್ಗಳನ್ನು ಸೃಷ್ಟಿಸಬಲ್ಲ ತಾಕತ್ತಿರುವಂಥ ಮಣ್ಣಿದು ಅಂತ. ಯಾಕೆಂತಂದರೆ ದಕ್ಷಿಣೇಶ್ವರದಿಂದ ತಂದಿದ್ದೀನಿ, ರಾಮಕೃಷ್ಣರು ಓಡಾಡಿದ, ವಿವೇಕಾನಂದರು ಓಡಾಡಿದ ಮಣ್ಣಿದು ಅಂತ ಅರವಿಂದರು ಹೇಳ್ತಾರೆ ಅಂತಂದರೆ ಯಾವ ಥರದ ಪ್ರಭಾವ ಅವ್ರ ಮೇಲೆ ಆಗಿದ್ದಿರ್ಬೋದು. ಮಿತ್ರರೇ, ನಾವೆಲ್ಲರೂ ಸುಭಾಷ್ ಚಂದ್ರ ಬೋಸರನ್ನು ಗೌರವಿಸ್ತೀವಲ್ಲ, ಅದೇ ಸುಭಾಷ್ ಚಂದ್ರ ಬೋಸರು ವಿವೇಕಾನಂದರ ಚಿಂತನೆಯ ಪ್ರಭಾವಕ್ಕೆ ಒಳಗಾಗಿ ತಾವು ಶಾಲೆಗೆ ಹೋಗ್ತಾ ಇರುವಾಗಲೇ ಮನೆ ಬಿಟ್ಟು ಓಡೋಗಿದ್ರು ವಿವೇಕಾನಂದರ ದರ್ಶನ ಪಡಿಬೇಕು ಅಂತ. ಸುಭಾಷ್ ಚಂದ್ರ ಬೋಸರು ಮುಂದೊಮ್ಮೆ ಹೇಳ್ತಾರೆ, ವಿವೇಕಾನಂದರು ಬದುಕಿದ್ದಿದ್ರೆ ನಾನು ಇನ್ನೇನೂ ಮಾಡ್ತಿರ್ಲಿಲ್ಲ, ವಿವೇಕಾನಂದರು ಬದುಕಿದ್ದಿದ್ರೆ ನಾನು ಅವರ ಪದತಲದಲ್ಲಿ ಕುಳಿತುಕೊಂಡು ಸೇವೆ ಮಾಡ್ತಾ ಕಾಲ ಕಳೆದು ಬಿಡ್ತಿದ್ದೆ ಅಂತ. ವಿವೇಕಾನಂದರ ಪ್ರಭಾವದಿಂದಾಗಿಯೇ ಬಾಘಾ ಜತಿನ್ ಒಂದು ಅದ್ಭುತವಾದ ಕ್ರಾಂತಿಕಾರ್ಯಕ್ಕೆ ತನ್ನನ್ನು ತಾನು ಸಮರ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಾಯಿತು. ವಿವೇಕಾನಂದರ ಕಾರಣದಿಂದಾಗಿಯೇ ಈ ದೇಶದಲ್ಲಿ ಅನೇಕ ಸೇವಾ ಚಟುವಟಿಕೆಗಳು, ಯಾವ ಸೇವೆ ಅಂದ ತಕ್ಷಣ ನಾವು ಕ್ರಿಶ್ಚಿಯನ್ರನ್ನು ನೆನಪಿಸ್ಕೊಳ್ತೀವೋ ಅದಕ್ಕೆಲ್ಲ ವಿಭಿನ್ನವಾಗಿರುವಂಥ ಪರಿಕಲ್ಪನೆಯನ್ನು ಕೊಟ್ಟು ಭಾರತದಲ್ಲೂ ಕೂಡ ದೀನ ದರಿದ್ರರ ಸೇವೆಗೆ ನಾವೆಲ್ಲರೂ ಮನಸ್ಸು ಮಾಡಿ ಮುನ್ನುಗ್ಗುವಂತೆ ಮಾಡಿದ ಪರಿಕಲ್ಪನೆಯನ್ನು ವಿವೇಕಾನಂದರೇ ಕಟ್ಟಿಕೊಟ್ಟಿದ್ದು. ನಮ್ಮೆಲ್ಲರ ಚಿಂತನೆಗೆ ಒಂದು ಹೊಸ ದಿಕ್ಕನ್ನು ಕೊಡ್ತಾ ಅದಕ್ಕೊಂದು ಶಾರ್ಪ್ನೆಸ್ ತಂದು ಕೊಟ್ಟವರು ಸ್ವಾಮಿ ವಿವೇಕಾನಂದರು ಅಂತ. ಅವೆಲ್ಲಕ್ಕೂ ಕೂಡ ಒಂದು ಬೇಸ್ಮೆಂಟ್ ಆಗಿ ಯಾವುದಾದ್ರೂ ಕಂಡು ಬಂದರೆ ಅದು ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಮಾಡಿದ ಭಾಷಣ. ಮಿತ್ರರೇ, ಸ್ವಾಮಿ ವಿವೇಕಾನಂದರನ್ನು ನೆನಪಿಸಿಕೊಳ್ಳುವಾಗಲೆಲ್ಲ ಮತ್ತೊಮ್ಮೆ ಭಾರತದ ಪುನರ್ ನಿರ್ಮಾಣ ಮಾಡುವಂಥ ಆ ಶಕ್ತಿ ನಮ್ಮೊಳಗೆ, ಚೈತನ್ಯ ನಮ್ಮೊಳಗೆ ಹರಿಯುತ್ತೆ. ಅದನ್ನು ನಾವು ಫೀಲ್ ಮಾಡ್ಕೋಬೇಕು ಅನ್ನೋದಷ್ಟೇ ಉದ್ದೇಶ. ಸ್ವಾಮಿ ವಿವೇಕಾನಂದರು ಅಂದು ಜಗತ್ತನ್ನು ಗೆದ್ದು ದಿಗ್ವಿಜಯವನ್ನು ಆಚರಿಸಿದ್ರಲ್ಲ, ಈಗ ನಾವು ಮತ್ತೆ ಮತ್ತೆ ದಿಗ್ವಿಜಯವನ್ನು ಆಚರಿಸಬೇಕು. ಇದು ಸೂಕ್ತವಾದ ಸಮಯ. ಕರೋನಾ ಜಗತ್ತೆಲ್ಲವನ್ನೂ ಸಮಾನಗೊಳಿಸಿಬಿಟ್ಟಿದೆ. ಯಾರೂ ಮೇಲಿಲ್ಲ, ಯಾರೂ ಕೆಳಗಿಲ್ಲ. ಈ ಸಂದರ್ಭದಲ್ಲಿ ಮತ್ತೆ ಮೇಲಕ್ಕೇಳುವಂಥ ಸಾಧ್ಯತೆ ಭಾರತಕ್ಕಿದೆ. ನಾನು, ನೀವು ಎಲ್ಲ ತರುಣರು ಒಟ್ಟಾಗಿ ನಿಂತು ಈ ಭಾರತವನ್ನು ಮುಗಿಲೆತ್ತರಕ್ಕೆ ಏರಿಸಬಲ್ಲಂಥ ಆ ಕಲ್ಪನೆಯನ್ನು ಕಟ್ಕೋಬೇಕು. ಅದಕ್ಕೋಸ್ಕರ ಕೆಲಸ ಮಾಡಬೇಕು ಅನ್ನೋದಾದರೆ ವಿವೇಕಾನಂದರ ಚಿಂತನೆ ತುಂಬ ನಮಗೆ ಶಕ್ತಿಯನ್ನು ತಂದುಕೊಡುತ್ತೆ. ನಾವೆಲ್ಲರೂ ಆ ದಿಕ್ಕಿನತ್ತ ಹೆಜ್ಜೆ ಹಾಕೋಣ. ನಿಮಗೆಲ್ರಿಗೂ ಮತ್ತೊಮ್ಮೆ ವಿಶ್ವ ಭ್ರಾತೃತ್ವ ದಿನದ ಮತ್ತು ದಿಗ್ವಿಜಯ ದಿವಸದ ಶುಭಾಶಯಗಳನ್ನು ಕೋರ್ತಾ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.